ಸರ್ಕಾರಿ ಅಧಿಕಾರಿಗಳು ಲಂಚ ಪಡೆದರೆ ಅಂತರ ಕೆಡಿಪಿ ಸಭೆಯಲ್ಲಿ ಶಾಸಕ ಅಶೋಕ್ ಪಟ್ಟಣ್ ಹೇಳಿಕೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಶಾಸಕ ಅಶೋಕ್ ಪಟ್ಟಣ್ ವಿಧಾನಸಭೆಯ ಮುಖ್ಯ ಸಚೇತಕರು ಕರ್ನಾಟಕ ಸರ್ಕಾರ ಇವರ ಅಧ್ಯಕ್ಷತೆಯಲ್ಲಿ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ 2024-25ನೇ ಸಾಲಿನ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ 20 ಅಂಶಗಳು ಸೇರಿದಂತೆ 2 ಮತ್ತು 3ನೇ ತ್ರೈಮಾಸಿಕ ಸಭೆ ಜರುಗಿತು. ಈ ಸಭೆಯಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು ಮಾತನಾಡಿ ಸರ್ಕಾರಿ ಆಸ್ಪತ್ರೆ, ಸಾರಿಗೆ ಮತ್ತು ಸರ್ಕಾರಿ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಬಹುತೇಕ ಅಧಿಕಾರಿಗಳು ಲಂಚ ಪಡೆಯುತ್ತಿದ್ದಾರೆ ಎಂದು ಕಂಡುಬಂದಿದೆ. ಅದಕ್ಕೆ ಲೋಕಾಯುಕ್ತ ಅವರಿಗೆ ಸಂಪರ್ಕ ಮಾಡಿ ವಿಷಯ ತಿಳಿಸಿದ್ದೇನೆ. ಯಾರಾದರೂ ಲಂಚ ಪಡೆದರೆ ಶಿಸ್ತು ಕ್ರಮ ಜರುಗಿಸಿ ಎಂದು ಹೇಳಿರುವೆ. ಕೆಲವೇ ದಿನಗಳ ಹಿಂದೆ ನಿಮ್ಮ ಇಂಡಿಯನ್ ಟಿವಿ 24x7 ಕನ್ನಡ ಸುದ್ದಿವಾಹಿನಿ ಸುದ್ದಿಯನ್ನು ಬಿತ್ತರಿಸಿತ್ತು. ಕಡ್ಕೋಳದಿಂದ ಯರಗಟ್ಟಿಯವರೆಗೆ ರಸ್ತೆ ಸಂಪೂರ್ಣ ತೆಗ್ಗು ಗುಂಡಿಗಳಿಂದ ಕೂಡಿದ್ದು ಎಂದು ಸುದ್ದಿ ಮಾಡಿತ್ತು. ಈ ಸುದ್ದಿಗೆ ಸ್ಪಂದಿಸಿ ಶಾಸಕರು ಮತ್ತು ಅಧಿಕಾರಿಗಳು ಒಟ್ಟು 7,74,00,000 ರೂಪಾಯಿ ರಸ್ತೆ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಯರಗಟ್ಟಿ ಕಟ್ಕೋಳ್ ರಸ್ತೆ ಸಂಪೂರ್ಣ ತೆಗ್ಗು ಗುಂಡಿಗಳಿಂದ ಕೂಡಿದ್ದು ಶೀಘ್ರದಲ್ಲೇ ಯರಗಟ್ಟಿ ಕಟ್ಕೋಳ್ ರಸ್ತೆ ಕಾಮಗಾರಿ ಪ್ರಾರಂಭ ಮಾಡಲಾಗುವುದು. ರಾಮದುರ್ಗ ತಾಲೂಕಿನ ಸರಹದ್ದಿನಿಂದ ಸವದತ್ತಿ ತಾಲೂಕಿನ ಸರಹದ್ದಿನವರೆಗೆ ಕಾಮಗಾರಿಗೆ ಚಾಲನೆ ಮಾಡಲಾಗುವುದು ಎಂದು ವಿಧಾನಸಭೆಯ ಮುಖ್ಯ ಸಚೇತಕ ಶಾಸಕ ಅಶೋಕ್ ಪಟ್ಟಣ್ ಹೇಳಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಪ್ರಕಾಶ್ ಹೊಳೆಕೋಳ್, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಬಸವರಾಜ ಐನಾಪುರ್ ಹಾಗೂ ತಾಲೂಕಿನ ಎಲ್ಲ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಆಮೇಲೆ ಕೆಡಿಪಿ ಸಭೆಯಲ್ಲಿ ಏನೇನು ನಿರ್ಣಯ ಆಯಿತು, ಏನೇನು ಅಧಿಕಾರಿಗಳಿಗೆ ಕೆಡಿಪಿ ಮೀಟಿಂಗ್ ಒಳಗೆ ಏನಾರು ಶಿಸ್ತಾಗಿ ಟೈಮ್ ಸರಿಯಾಗಿ ಬರಬೇಕು. RT ಆಫೀಸ್ನವ್ರಿಗೆ ಭಾಳ ತೊಂದರೆ ಇತ್ತು. ಸಾರಿಗೆ ಇಲಾಖೆಯೊಳಗೆ ಯಾರು ಅಧಿಕಾರಿಗಳು ಬರೋದೇ ಇಲ್ಲ. 10 ಗಂಟೆಗೆ ಅಂದ್ರೆ 12 ಗಂಟೆಗೆ ಬರ್ತಾರೆ, ಇಷ್ಟ ಬಂದಂಗೆ ಹೋಗ್ತಾರೆ ಅಂತ ನಾನು ಅವ್ರಿಗೆ ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿದ್ದೀನಿ. ನಾನು ಬಂದಾಗ ನಾನು ಕೂಡ ಇನ್ಸ್ಪೆಕ್ಷನ್ ಮಾಡ್ತೀನಿ ಎಮರ್ಜೆನ್ಸಿಯಾಗಿ ವಿತೌಟ್ ಸಡನ್ನಾಗಿ. ಅವಾಗ ಯಾರು ಇದ್ದಾರೋ ಅವ್ರ ಮೇಲೆ ಸೂಕ್ತ ಕ್ರಮ ಕೇಳ್ಕೊತೀವಿ ಅಂತ ಹೇಳಿದ್ವಿ. ಮತ್ತು ಆರೋಗ್ಯ ಇಲಾಖೆಯೊಳಗೆ ದವಾಖಾನೆಯೊಳಗೆ ಭಾಳ ಲಂಚ ಕೊಡಿದ್ದಾನೆ ಅಂತ ನನಗೆ ಕಂಪ್ಲೇಂಟ್ ಬಂದಿದೆ. ಅದನ್ನ ಬೇಗನೆ ಶುದ್ಧ ಮಾಡಿದ್ರೆ. ಆಮೇಲೆ ಲೋಕಾಯುಕ್ತರು ಕೂಡ ನಾನು ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಸರ್, ನಾವೆಲ್ಲ ಲೋಕಾಯುಕ್ತರು ಭಾಳ ನಾವು ಸಮೃದ್ಧಾಗಿ ಎಲ್ಲ ನೋಡ್ತಾ ಇದ್ದೀವಿ. ಯಾರನ್ನ ಅಕಸ್ಮಾತ್ ಹಿಡಿದು ತಾವು ಎಲ್ಲ ಶಿಫಾರಸು ಮಾಡಿ, ಇಲ್ಲಪ್ಪ ನಾನು ಮಾಡಲ್ಲ, ಮೊದಲು ಯಾರೆಲ್ಲ ಲಂಚ ತೊಗೊತಾರೋ ಅವ್ರನ್ನ ಹಿಡಿದಾಕಿ ಅಂತ ನಾನು ಕೂಡ ಲೋಕಾಯುಕ್ತರು ಹೇಳಿದ್ದೀನಿ. ಲೋಕಾಯುಕ್ತರು ಭಾಳ ಜನ ಸಿವಿಲ್ ಇವರು ದವಾಖಾನೆ ಆಗಲಿ ಸರ್ಕಾರಿ ಈ ರಾಮದುರ್ಗ ತಾಲೂಕಿನ ಸರ್ಕಾರಿ ಇಲಾಖೆಯೊಳಗೆ ಎಲ್ಲಿ ಲಂಚ ಕೊಡ್ತಾನೆ ಅದನ್ನು ಒಂದು ಕಣ್ಣಿಟ್ಟಿದ್ದು ನಾನು ಕೂಡ ಹೇಳಿದ್ದೀನಿ. ಅವರು ಆದಷ್ಟು ಬೇಗನೆ ಯಾರ್ಯಾರು ಲಂಚ ತೊಗೊತಾರೋ ಅವ್ರನ್ನ ಹಿಡಿದು ಅವ್ರಿಗೆ ಶಿಕ್ಷೆ ಗುರಿಪಡಿಸಿ ಅಂತ ಹೇಳಿದ್ದಾರೆ. ಕೆಡಿಪಿ ಸಭೆಯಲ್ಲಿ ಕೆಲವೊಂದು ಅಧಿಕಾರಿಗಳು ಗೈರು ಹಾಜರಾಗಿದ್ದರು. ಅದಕ್ಕೆ ಏನಾರ ಕ್ರಮ ಒಬ್ಬರು ಮಾತ್ರ, ಇಬ್ಬರು ಪರ್ಮಿಷನ್ ತೊಗೊಂಡಿದ್ದಾರೆ. ಒಬ್ಬರು ಇಲಾಖೆಯವ್ರು ಮಾತ್ರ ನಾನು ಪರ್ಮಿಷನ್ ತೊಗೊಂಡಿಲ್ಲ ಅಂತ ಬಂದಿದೆ. ಅವ್ರ ಬಗ್ಗೆ ಆ್ಯಕ್ಷನ್ ತೊಗೊಂಡು ಅಂತ ಹೇಳಿದ್ದೀನಿ, ನೋಟಿಸ್ ಕೊಡೋಕ್ಕೆ ಹೇಳಿದ್ದೀನಿ. ಸರ್, ಇವಾಗ ಯರಗಟ್ಟಿ ಟು ಕಟ್ಕೋಳ್ ರಸ್ತೆ ಇವಾಗ 7,74,00,000 ರೂಪಾಯಿ ಶಾಂಕ್ಷನ್ ಆಗಿದೆ ಸವದತ್ತಿ ಹದ್ದಿನಲ್ಲಿ. ಹೌದೌದು. ಇವಾಗ ಕಟ್ಕೋಳ್ ಟು ಸವದತ್ತಿ ಹದ್ದಿನ ಮಟ್ಟ, ನಮ್ಮ ರಾಮದುರ್ಗ ಹದ್ದಿನ ಮಟ್ಟ ಏನಾರ ಕ್ರಮ ಜರುಗಿಸಿ? ನಮ್ಮ ರಾಮದುರ್ಗ ಅಲ್ಲಿಂದ ಕಂಟಿನ್ಯೂಷನ್ ನಮ್ಮದು ಸ್ಯಾಂಕ್ಷನ್ ಆಗಿದೆ. ಎಷ್ಟಾಗಿದೆ? ಎಷ್ಟು ನನಗೆ ಸರಿಯಾಗಿ ಮಾಹಿತಿ ಇಲ್ಲ ನನಗೆ. ಅದು ಕೂಡ ಸ್ಯಾಂಕ್ಷನ್ ಆಗಿದೆ. ಇಷ್ಟೆಲ್ಲ ಸ್ಟಾರ್ಟ್ ಮಾಡ್ತಿದ್ದೆ.